ಗೋವಾ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಪಾರ್ಟಿ, ಡ್ರಿಂಕ್ಸ್, ಬೀಚಸ್, ಬ್ಯೂಟಿಫುಲ್ ಸೀನರಿ, ವಾಟರ್ ಫಾಲ್ಸ್, ಕಡಿಮೆ ಟೂರಿಸ್ಟ್, ಪೀಸ್ಫುಲಿ ಎಂಜಾಯ್ ಮಾಡಬಹುದು. ದಟ್ ಈಸ್ ಸೌತ್ ಗೋವಾ. ಮೊದಲು ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಬೆಂಗಳೂರಿನ ಯಶವಂತಪುರ ರೈಲ್ವೆ ಜಂಕ್ಷನ್ ಇಂದ. 15 ಗಂಟೆಗಳ ಜರ್ನಿ ನಾವು ಬಂದ್ವಿ ಮಡ್ಗಾಂವ್ ಗೋವಾಗೆ. ಸೀದಾ ಫ್ಲಾಟ್ ಬಂದು ಫ್ರೆಶ್ ಅಪ್ ಆಗಿ ಈಗ ಕಂಪ್ಲೀಟ್ ಸೌತ್ ಗೋವಾ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಲೆಟ್ಸ್ ಬಿಗಿನ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PFK ವ್ಲಾಗ್ಸ್. ಇವತ್ತು ನಾವಿದ್ದೀವಿ ಗೋವಾ ಅಲ್ಲಿ. ಗೋವಾ ಅಂದ್ರೆ ಸೌತ್ ಗೋವಾದಲ್ಲಿ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರಬೇಕು, ನಾನು ಟ್ರಾವೆಲ್ ಮಾಡಿದೆ ಬೆಂಗಳೂರು ಟು ಗೋವಾ ಟ್ರೈನ್ ಜರ್ನಿ. ಸೊ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಣ ಕಂಪ್ಲೀಟ್ ಸೌತ್ ಗೋವಾ. 2 ವಿಡಿಯೋಸ್ ಬರುತ್ತೆ, ಒಂದು ಸೌತ್ ಗೋವಾ, ಇನ್ನೊಂದು ನಾರ್ತ್ ಗೋವಾ. ನಾನಂತೂ ಸೌತ್ ಗೋವಾ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕಂಪ್ಲೀಟಾಗಿ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಗೋವಾಗೆ ಬಂದಾಗ ಬರೀ ನಾರ್ತ್ ಗೋವಾ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋದೆ. ಸೊ ಇವತ್ತು ಸೌತ್ ಗೋವಾ ಎಕ್ಸ್ಪ್ಲೋರ್ ಮಾಡೋಣ. ನಾನಿದ್ದೀನಿ ನಮ್ಮ ರೂಮಲ್ಲಿ, ನಮ್ಮ ಫ್ಲಾಟ್ ತೊಗೊಂಡಿರೋದು. ಮತ್ತು ಇವತ್ತಿನ ಕ್ಲೈಮೇಟ್ ಅಂತೂ ಫುಲ್ ರೈನಿ ಕ್ಲೈಮೇಟ್ ಇದೆ, ಸ್ವಲ್ಪ ಹೊತ್ತಿಗೆ ಬಿಸಿಲು ಬರುತ್ತೆ. ಸೊ ಈ ಥರ ಇದೆ, ಸ್ಟೇಬಲ್ ಇಲ್ಲ ಇವತ್ತಿನ ಕ್ಲೈಮೇಟು. ದಿಸ್ ಈಸ್ ದ ಬ್ಯೂಟಿಫುಲ್ ಸೀನರಿ ಫ್ರಮ್ ಅವರ್ ರೂಮ್. ಸೊ ನೋಡ್ಬೋದು, ಈ ಥರ ಇದೆ. ಅಮೇಝಿಂಗ್ ಆಗಿದೆ ಗುರು ಕ್ಲೈಮೇಟ್ ಇವತ್ತಿನಂತೂ. ನಮ್ಮ ಒಂದು ಬ್ರ್ಯಾಂಡ್ ನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮತ್ತು ನೀವು ಈ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಾ, ನೀವು ಗೋವಾಗೆ ಇಂಟ್ರೆಸ್ಟೆಡ್ ಆಗಿದ್ದರೆ ಗೋವಾ ಅಂತ ಕಾಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಇದೆ ನಮ್ಮ ರೂಮ್ ಬಂದು ಈ ಥರ ಇದೆ. ಆ್ಯಂಡ್ ಇಲ್ಲೆಲ್ಲ ಕೂತ್ಕೋಬೋದು. ಇದು ಬಂದು ಫ್ರಿಜ್ಜು, ಇಲ್ಲೆಲ್ಲ ಕುಕಿಂಗ್ ಮಾಡ್ಬೋದು. ರಾತ್ರಿ ಕುಕಿಂಗ್ ಮಾಡೋಣ. ಆ್ಯಂಡ್ ಬನ್ನಿ ಗೈಸ್, ಈಗ ನಾವು ಹೋಗೋಣ. ನೋಡ್ಬೋದು, ಇದೇ ಬೈಕ್ ನಾವು ರೆಂಟ್ ಮಾಡಿರೋದು ಗೈಸ್. ಇಲ್ಲೇ 3rd ಫ್ಲೋರಲ್ಲೇ ನಮ್ಮ ಫ್ಲ್ಯಾಟ್ ಇರೋದು. ಸೊ ಇವತ್ತಿನ ನಮ್ಮ ಸ್ಟೇ ಬಂದು ಇಲ್ಲೇ ಮಾಡಿರೋದು. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಬಂದು ಅಥೆಂಟಿಕ್ ಮಹಾರಾಷ್ಟ್ರ ಬ್ರೇಕ್ಫಾಸ್ಟ್. ಅದರಲ್ಲಿ ಪೂರಿ ಸಾಗು ಮತ್ತೆ ವಡಾಪಾವ್ ತಗೊಂಡಿದ್ದೀವಿ. ಸೊ ಓಕೆ ಗೈಸ್, ಫೈನಲಿ ಈಗ ನಾವು ಬಂದಿದ್ದೀವಿ ಕೋಲ್ವಾ ಬೀಚ್, ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಇನ್ ಸೌತ್ ಗೋವಾ. ಈ ಬೀಚ್ ಬಂದು ಮಡ್ಗಾವ್ದಿಂದ ಆಲ್ಮೋಸ್ಟ್ ಲೈಕ್ 7 ಕಿಲೋಮೀಟರ್ಸಲ್ಲಿದೆ. ಬೀಚ್ ಬಂದು ವೈಟ್ ಸ್ಯಾಂಡ್ ಬೀಚು. ಈ ಬೀಚ್ ಲೆಂತ್ ಬಂದು ಟೋಟಲ್ ಬಂದು 2.5 ಕಿಲೋಮೀಟರ್ಸಲ್ಲಿದೆ. ಆ್ಯಂಡ್ ಮತ್ತೆ ಏನಂದರೆ ಇದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್. ನಾರ್ತ್ ಗೋವಾ ಬೀಚಸ್ ಕಂಪೇರ್ ಮಾಡಿದ್ರೆ ಸೌತ್ ಗೋವಾದಲ್ಲಿ ಪೀಸ್ಫುಲ್ಲಾಗಿ ಈ ಕೋಲ್ವಾ ಬೀಚ್ ಹತ್ರ ಎಂಜಾಯ್ ಮಾಡ್ಬೋದು. ಜಾಸ್ತಿ ಕ್ರೌಡ್ ಇರಲ್ಲ, ಆರಾಮಾಗಿ ಇಲ್ಲೇ ಬಂದುಬಿಟ್ಟು ಎಂಜಾಯ್ ಮಾಡ್ಬೋದು. ಸೊ ನಾವು ಬಂದಿದ್ದೀವಿ ಸೆಪ್ಟೆಂಬರ್ ತಿಂಗಳಲ್ಲಿ. ಬೆಸ್ಟ್ ಟೈಮ್ ವಿಸಿಟ್ ಮಾಡೋಕ್ಕೆ ಈ ಬೀಚ್ ಅಂದರೆ ನವಂಬರಿಂದ ಮಾರ್ಚ್ ಒಳಗಡೆ ಬೆಸ್ಟ್ ಟೈಮ್ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ವಾಟರ್ ಆಕ್ಟಿವಿಟೀಸ್ ಕೂಡ ಮಾಡ್ಬೋದು. ಲೈಕ್ ಪ್ಯಾರಾಸೈಲಿಂಗ್ ಮಾಡ್ಬೋದು, ಬನಾನಾ ಬೋಟ್ ರೈಡ್ ಮಾಡ್ಬೋದು, ಜೆಟ್ ಸ್ಕಿ. ಇಲ್ಲಿ ಬೋಟ್ ರೈಡ್ ಮಾಡಿಕೊಂಡು ಡಾಲ್ಫಿನ್ ಟೂರ್ ಕೂಡ ಹೋಗ್ಬೋದು. ಸೊ ಆದರೆ ನಾನು ಯಾವುದೇ ರೀತಿಯ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ಬೀಚ್ ಹತ್ರ ಬಂದುಬಿಟ್ಟು ಪೀಸ್ಫುಲಿ ಎಂಜಾಯ್ ಮಾಡ್ತಾ ಇದ್ದೀನಿ. ಫುಲ್ ಶೆಕೆ ಇದೆ ಗೈಸ್. ಈವ್ನಿಂಗ್ ಟೈಮಲ್ಲಿ ಬ್ಯೂಟಿಫುಲ್ ಸನ್ಸೆಟನ್ನು ಇಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಈಗ ನಾವು ಬಂದಿದ್ದೀವಿ ಆಲ್ಮೋಸ್ಟ್ ಮಧ್ಯಾಹ್ನ 1 ಗಂಟೆ ಆಗಿದೆ. ಫುಲ್ ಬಿಸಿಲು ಬೀಳ್ತಾ ಇದೆ. ನಾವು ಕೋಲ್ವಾ ಬೀಚ್ ಎಂಜಾಯ್ ಮಾಡ್ಕೊಂಡ್ವಿ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಬೇರೆ ಪ್ಲೇಸ್ಗೆ. ಓಕೆ, ಫೈನಲಿ ಗೈಸ್, ಈಗ ನಾವು ಕೋಲ್ವಾ ಬೀಚ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು
ದಾರಿಯಲ್ಲಿ ಬರುವಾಗ ಯಾರೋ ಮೀನು ಮಾರ್ತಿದ್ರು, ಮೀನು ತೊಗೊಂಡ್ಬಿಟ್ಟು ನಮ್ಮ ಫ್ಲ್ಯಾಟಲ್ಲೇ ಕಿಚನ್ ಇದೆ, ಆರಾಮಾಗಿ ಕುಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಈಗ ಫಿಶ್ ಕರಿ ಮತ್ತು ರೈಸ್ ಕುಕ್ ಮಾಡ್ತಾ ಇದ್ದೀವಿ. ನಮ್ಮ ಫ್ರೆಂಡು ಫಿಶ್ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ಬೋದು, ಮತ್ತು ಇಲ್ಲಿ ರೈಸ್ ಕುಕ್ ಆಗ್ತದೆ. ಓಕೆ ಗೈಸ್, ಫೈನಲಿ ಊಟ ಎಲ್ಲ ರೆಡಿ ಆಗಿದೆ. ನೋಡ್ಬೋದು ನಾವು ಫಿಶ್ ಕರಿನ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ರೈಸ್ ಇದೆ, ಸಲಾಡ್ ಇದೆ, ಆ್ಯಂಡ್ ಈಗ ತಿನ್ನೋಣ. ಮಧ್ಯಾಹ್ನದ ಊಟ ಮಾಡಿಕೊಂಡು ನಾವು ಮಲ್ಕೊಂಡಿದ್ವಿ. ಇಲ್ಲಿ ಮಳೆ ಬೇರೆ ಬೀಳ್ತಾ ಇದೆ, ಸೀಸನಿಂದ ಆರಾಮಾಗಿ ಮಲ್ಗಿಬಿಟ್ಟಿದ್ವಿ. ಈಗ ನಾವು ಹೋಗ್ತಾ ಇದ್ದೀವಿ ಬೇತಾಲ್ ಬಾತಿಮ್ ಬೀಚ್ಗೆ. ಅಲ್ಲಿ ಬಯೋಲುಮಿನೆಸೆನ್ಸ್ ಬೀಚ್ ಅದು, ಬನ್ನಿ ಹೋಗೋಣ ಗೈಸ್. ಮಡ್ಗಾಂವಿಂದ ಆಲ್ಮೋಸ್ಟ್ ಲೈಕ್ 8 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡ್ಬಿಟ್ಟು ನಾವು ಬಂದಿದ್ದೀವಿ ಈಗ ಬೇತಾಲ್ ಬಾತಿಮ್ ಬೀಚ್ಗೆ. ಸೊ ಈ ಬೀಚ್ ಏನಕ್ಕೆ ಫೇಮಸ್ ಅಂದರೆ ಬಯೋಲುಮಿನಿಸೆನ್ಸ್. ಡೈಲಿ ಕಾಣಿಸಲ್ಲ ಬಯೋಲುಮಿನಿಸೆನ್ಸ್. ಬಯೋಲುಮಿನಿಸೆನ್ಸ್ ಅಂದರೆ ಈ ಥರ ಲೈಟಿಂಗ್, ಬೇಸಿಕಲಿ ಸಮುದ್ರ ಹತ್ರ ಈ ಥರ ಲೈಟಿಂಗ್ ಕಾಣಿಸುತ್ತೆ ನೀರಿನಲ್ಲಿ. ಅದು ಬಂದು ಡೈಲಿ ಕಾಣಿಸಲ್ಲ, ಅವಾಗವಾಗ ಕಾಣಿಸುತ್ತೆ. ಬಟ್ ಗೋವಾ ಅಲ್ಲಿ ಈ ಬೀಚ್ ಹತ್ರ ಕಾಣಿಸೋದು ವಿಶೇಷ. ಬೀಚ್ಗೆ ನಡ್ಕೊಂಡು ಹೋಗ್ತಾ ಇದೀವಿ. ಈ ಬೀಚ್ ಹತ್ರ ನೀವು ನೋಡ್ಬೋದು ಯಾರು ಇಲ್ಲ, ನಮ್ಮನ್ನ ಬಿಟ್ಟು ಯಾರು ಇಲ್ಲ. ಒಂದು 2 ಮೆಂಬರ್ಸ್ ಏನೋ ಇದ್ದಾರೆ ಅಷ್ಟೇ. ಇನ್ನು ಅವರು ಹೊಟ್ಟೋದ್ರೆ ಕಂಪ್ಲೀಟ್ ಆಗಿ ಖಾಲಿ ಇರುತ್ತೆ ಈ ಬೀಚು. ಸೊ ನಾವು ಬಂದಿರೋದು ಸೆಪ್ಟೆಂಬರ್ ಟೈಮಲ್ಲಿ, ಆ ರೀಸನಿಂದ ನೋಡ್ಬೋದು ಕಂಪ್ಲೀಟಾಗಿ ಖಾಲಿ ಇದೆ. ಆ್ಯಂಡ್ ಇಲ್ಲಿ ಲೈಟಿಂಗ್ ಕೂಡ ಇಲ್ಲ, ಅಷ್ಟು ಕತ್ಲಿದೆ. ಫೈನಲಿ ಈಗ ನಾವು ಬೀಚ್ ನೋಡ್ಕೊಂಡು ಬಂದ್ವಿ. ಈಗ ಕಂಪ್ಲೀಟಾಗಿ ಕತ್ಲಾಗ ಹೋಗಿದೆ. ಈಗ ಬರ್ಗರ್ ತೊಗೊಳಕ್ಕೆ ಬಂದಿದ್ದೀವಿ. ಬೇತಾಲ್ ಬಾತಿಮ್ ಬೀಚ್ಗೆ ಹೋದ್ವಿ, ಏನು ಕಾಣಿಸಿಲ್ಲ, ಸ್ವಲ್ಪ ಡಿಸಪಾಯಿಂಟ್ ಆದ್ವಿ. ಬಟ್ ವಿ ಲವ್ಡ್ ದ ಜರ್ನಿ. ನಮ್ಮ ಹೋಮ್ ಸ್ಟೇಯಿಂದ ಬೇತಾಲ್ ಬಾತಿಮ್ ಬೀಚ್ಗೆ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಬರೋವಾಗ ರೈಡ್ ಮಾಡ್ಕೊಂಡು ಸೂಪರ್ ಆಗಿತ್ತು. ಬಟ್ ಕಂಪ್ಲೀಟ್ ಕತ್ಲಾಗಿತ್ತು, ಏನು ತೋರ್ಸೋಕ್ಕಾಗಿಲ್ಲ. ಬಯೋಲುಮಿನಿಸೆನ್ಸ್ ಯಾವಾಗೋ ಒಂದ್ಸಲ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನಾವು ನೋಡ್ಕೊಂಡು ಹೋದ್ವಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಕೆಲವೊಂದ್ಸಲ ಫೇಕ್ ಆಗಿರುತ್ತೆ, ವೆರಿಫೈ ಮಾಡ್ಕೊಂಡು ಹೋಗಿ. ಅಮೇಝಿಂಗ್. ಸೆಕೆಂಡ್ ಡೇ ನಾವು ಹೋದ್ವಿ ದೂದ್ ಸಾಗರ್ ವಾಟರ್ ಫಾಲ್ಸ್ ನೋಡೋಕ್ಕೆ. ದೂದ್ ಸಾಗರ್ ವಾಟರ್ ಫಾಲ್ಸ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಂತರ ನಾವು ಬಂದ್ವಿ ಬೆನಾಲಿಯಂ ಬೀಚ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಾವು ರೀಚ್ ಆಗಿದ್ದೀವಿ ಬೆನಾಲಿಯಂ ಬೀಚ್. ಫ್ರೆಂಡ್ಸ್, 8ರಿಂದ 9 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಬಂದಿದ್ದೀವಿ ಬೆನಾಲಿಯಂ ಬೀಚ್ಗೆ. ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಇನ್ ಸೌತ್ ಗೋವಾ. ಸೊ ಗೈಸ್, ಇಲ್ಲೆಲ್ಲ ಕೆಫೆಸ್ ಇದ್ದಾವೆ, ಬೀಚ್ ಶಾಕ್ಸ್ ಇದ್ದಾವೆ. ಇಲ್ಲಿ ನೈಟ್ ಟೈಮ್ಸ್ ಎಲ್ಲ ಪಾರ್ಟಿ ನಡೆಯುತ್ತೆ. ಸೌತ್ ಗೋವಾದಲ್ಲಿ ಒಂದು ಪೀಸ್ಫುಲ್ ಆಗಿ ಎಂಜಾಯ್ ಮಾಡಬೇಕಂದ್ರೆ ದಿಸ್ ಬೀಚ್ ಈಸ್ ಒನ್ ಆಫ್ ದ ಪೀಸ್ಫುಲ್ ಬೀಚ್. ಕಡಿಮೆ ಜನ ಆರಾಮಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಮತ್ತು ಇಲ್ಲಿ ಕೆಲವೊಂದು ಕೆಫೆಸ್ ಇದ್ದಾವೆ. ಸೊ ನೋಡ್ಬೋದು ಈ ಥರ ಒಂದು ಕೆಫೆಸ್ ಇದ್ದಾವೆ. ಸೊ ಇಲ್ಲಿ ಎಸ್ಪೆಷಲಿ ಸ್ವಲ್ಪ ನೈಟ್ ಟೈಮ್ಸು ಲೈವ್ ಮ್ಯೂಸಿಕ್ ಪರ್ಫಾರ್ಮ್ ಮಾಡ್ತಾರೆ. ಈವನ್ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ಬೋದು, ಲೈಕ್ ಪ್ಯಾರಾಸೈಲಿಂಗ್, ಬನಾನಾ ಬೋಟ್ ರೈಡ್, ಈ ಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ತಣ್ಣಗೆ ಗಾಳಿ ಬೀಸ್ತಾ ಇದೆ ಆ್ಯಂಡ್ ಪೀಸ್ಫುಲ್ ವೇವ್ ಸೌಂಡ್. ಇಲ್ಲಿ ಬೀಚ್ ವಾಕ್ ಮಾಡ್ತಾ ಇದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಂಗಂತೂ ಅಮೇಝಿಂಗ್ ಆಗಿದೆ ಗುರು. ಬೀಚ್ ಹತ್ರ ನೋಡ್ಬೋದು ಒನ್ ಆಫ್ ದ ಬ್ಯೂಟಿಫುಲ್ ಸೀನರಿ. ನೀರಿನ ಕಲರ್ ನೋಡಿ, ಆಕಾಶದ ಕಲರ್ ನೋಡಿ. ಅಮೇಝಿಂಗ್ ಗೈಸ್, ದಿಸ್ ಈಸ್ ಅಮೇಝಿಂಗ್. भाई कौन सा मच्छी है ये? कितना रेट कितना है? 200. ये सब 200. ಇಲ್ಲಿ ಲೈವ್ ಫಿಶಸ್ ಎಲ್ಲ ಮಾರ್ತಾ ಇದ್ದಾರೆ. ಗೋವಾದಲ್ಲಿ ಇವಾಗ ನಮ್ಮ 3rd ಡೇ. ಫಸ್ಟ್ ನಾವು ಹೋದ್ವಿ ಕೊಲ್ವಾ ಬೀಚ್, ನಂತರ ಬೇತಾಲ್ ಬಾತಿಮ್ ಬೀಚ್, ನಿನ್ನೆ ಎಕ್ಸ್ಪ್ಲೋರ್ ಮಾಡಿದ್ವಿ ದೂದ್ ಸಾಗರ್.
ಬೆನೋಲಿಯಂ ಬೀಚ್. ಸೊ ಇವತ್ತಿನ ನಮ್ಮ ಪ್ಲಾನ್ ಇದೆ, ಕೋಲಾ ಬೀಚ್ ಇದೆ, ಗುಂಡಾ ಬೀಚ್ ಇದೆ, ಪಲೋಲೆಂ ಬೀಚ್ ಇದೆ, ಈ ಥರ ಇನ್ನೂ ಬೇರೆ ಬೇರೆ ಸೌತ್ ಗೋವಾ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಫಸ್ಟ್ ಪಲೋಲೆಂ ಬೀಚ್ಗೆ, ನಂತರ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಮ್ಮ ಹೋಮ್ ಸ್ಟೇಯಿಂದ ನಾನಿರೋದು ಮಡ್ಗಾಂವಲ್ಲಿ. ಸೊ ಮಡ್ಗಾಂವದಿಂದ ನಾನು ಪಲೋಲೆಂ ಬೀಚ್ಗೆ ಹೋಗ್ಬೇಕಂದ್ರೆ ನಿಯರ್ಲಿ 40ರಿಂದ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಸೊ ಬನ್ನಿ ಗೈಸ್, ಈಗ ಹೋಗೋಣ. ಓಕೆ, ಫೈನಲಿ ಗೈಸ್ ಈಗ ನಾವು ಬಂದಿದ್ದೀವಿ ಪೆಲೋಲಂ ಬೀಚ್. ಮಡ್ಗಾವಿಂದ ಪೆಲೋಲಂ ಬೀಚ್ ಬರುವಾಗ ದಾರಿ ಅಂತೂ ಅಮೇಝಿಂಗ್ ಗುರು. ಹೈವೇ ಪನ್ವೇಲ್ ಟು ಕನ್ಯಾಕುಮಾರಿ, ಕೊಚ್ಚಿ ಕನ್ಯಾಕುಮಾರಿ ಹೈವೇ ಬ್ಯೂಟಿಫುಲ್ ಆಗಿದೆ. ಇದು ಎಲ್ಲ ಮಂಗಳೂರಿಗೆಲ್ಲ ಕನೆಕ್ಟ್ ಆಗುತ್ತೆ. ವ್ಯೂ ಅಂತೂ ಸಖತ್ತಾಗಿತ್ತು ಗೈಸ್. ಬೈಕ್ ರೈಡಿಂಗ್ ಮಾಡ್ತಾ ಇದ್ರೆ ಒಂಥರ ಅಮೇಝಿಂಗು. ಸ್ವಲ್ಪ ಹೊತ್ತಿಗೆ ಮಳೆ ಬಂದ್ಬಿಡುತ್ತೆ, ಸ್ವಲ್ಪ ಹೊತ್ತಿಗೆ ಬಿಸಿಲು ಬಂದ್ಬಿಡುತ್ತೆ, ಈ ಥರ ಇತ್ತು. ಫೈನಲಿ ನಾವು ಬಂದಿದ್ದೀವಿ ಪೆಲೋಲಂ ಬೀಚ್ ಹತ್ರ. ಸೊ ಪೆಲೋಲಂ ಬೀಚ್ ಬಂದು ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಸೌತ್ ಗೋವಾದಲ್ಲಿ. ಇಲ್ಲಿ ಡಿಫ್ರೆಂಟ್ ಬೋಟಿಂಗ್ ಆಕ್ಟಿವಿಟೀಸ್ ಮಾಡ್ಬೋದು. ಈಗ ನಾವು ಹೋಗ್ತಾ ಇದೀವಿ ಬೋಟಿಂಗ್ಗೆ. ಸೊ ಬೋಟಿಂಗಲ್ಲಿ ಮ್ಯಾಂಗ್ರೂವ್ ಫಾರೆಸ್ಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಮ್ಯಾಂಗ್ರೂವ್ ಫಾರೆಸ್ಟ್ ಹತ್ರ ಹೋಗೋಣ. ಆ್ಯಂಡ್ ಮತ್ತೆ ಏನಂದರೆ ಅಲ್ಲಿ ಸೀ ಈಗಲ್ಸ್ನ ಸ್ಪಾಟ್ ಮಾಡ್ಬೋದಂತೆ, ಡಾಲ್ಫಿನ್ಸ್ನ ಸ್ಪಾಟ್ ಮಾಡ್ಬೋದಂತೆ. ದಿಸ್ ದ ಬ್ಯೂಟಿಫುಲ್ ಪೆಲೋಲಂ ಬೀಚ್. अरे भैया किधर जाना है? इधर अंदर जाना है क्या? ठीक है. ಸೊ ಈಗ ನಾವು ಬೋಟ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಬೋಟಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ. ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗಡೆ ಹೋಗ್ತೀವಿ. ಸೀ ಗಲ್ಸ್ ಅನ್ನು ತೋರಿಸ್ತಾರಂತೆ. ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಫಾರೆಸ್ಟ್ ಏರಿಯಾ ಗೈಸ್. ಸೊ ಈಗ ಪೆಲೋಲಂ ಬೀಚ್ ಹತ್ರ ಬಂದುಬಿಟ್ಟು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಬೋಟಿಂಗ್ ಆ್ಯಕ್ಟಿವಿಟಿ ಮಾಡೋಕ್ಕೆ. ಬನ್ನಿ ಗೈಸ್. ಭಯ್ಯ ಇದರ ಅಜವ್ ಅಣ್ಣ ಬೋಟ್ ತೊಗೊಂಡು ಬರ್ತಾ ಇದ್ದಾರೆ, ನೋಡ್ಬೋದು. ಸೊ ಇಲ್ಲಿಂದ ನಾವು ಇದೆಲ್ಲ ಪೆಲೋಲಂ ಬೀಚ್ ಹತ್ರನೇ ಇರುತ್ತೆ ಇದು ಬೋಟಿಂಗ್ ಎಲ್ಲ. ऊपर इधर बैठ सकते हैं क्या? ಓಕೆ ಗೈಸ್, ಫೈನಲಿ ಈಗ ನಮ್ಮ ಬೋಟಿಂಗ್ ಸ್ಟಾರ್ಟ್ ಆಯಿತು. ಮಣ್ಣಾನು ಹತ್ಕೊಂಡಿದ್ದಾರೆ. इधर से जाते हैं भैया? अच्छा, मैंग्रोव फॉरेस्ट में कहाँ जाएंगे? नदी में जाके और क्या क्या देखे स्पॉट करेंगे? मैजिक स्टोन और किंगफिशर बर्ड और दूसरा भी बर्ड रहता है. ये कंप्लीट घना जंगल है ना, फुल फॉरेस्ट है ना वो दलदल. अच्छा अच्छा, कोई वाइल्ड एनिमल रहता है क्या उधर? लेपर्ड रहता है. अच्छा, सो गाइस ಇದು ಬಂದು ಸೀ ಈಗಲ್. ये कौन सा मैजिक स्टोन है क्या? हाँ, वो गिरेगा नहीं क्या? बहुत सालों से. अच्छा, वो गिरेगा नहीं. ಸೊ
ಸೊ ಗೈಸ್ ಈ ಜರ್ನಿ ಹೇಗಿರುತ್ತೆ ಅಂದರೆ ಫುಲ್ ಪೀಸ್ಫುಲ್ ಜರ್ನಿ ಆಗಿರುತ್ತೆ. ಲೈಕ್ ಕಂಪ್ಲೀಟ್ ಝೀರೋ ಡಿಸ್ಟರ್ಬೆನ್ಸ್ ಇರುತ್ತೆ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅವಾಗವಾಗ ಇಲ್ಲಿ ಕ್ಲೈಮೇಟ್ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಈ ಕಡೆ ಎಲ್ಲ ಫುಲ್ ಡೀಪ್ ಫಾರೆಸ್ಟ್ ಇದೆ, ನಾನು ಹಿಂದ್ಗಡೆ ನೋಡ್ಬೋದು. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಡೀಪ್ ಫಾರೆಸ್ಟ್ ಇದು. अंदर जा रहे हैं क्या हम लोग? इधर वो ब्रिज के पास इधर से राउंड मारेगा. ब्रिज के अंदर जाएंगे क्या? अंदर नहीं, इधर से ऐसा ऐसा ब्रिज के नजदीक से आएगा. किधर? ऊपर तो फीट के ऊपर. कौन सा पेड़? ये सीगल है ना. ಅಲ್ಲಿ ನೋಡ್ಬೋದು ಸೀಗಲ್ ಕೂತಿದೆ ಅಲ್ಲಿ. ಸೊ ಇಲ್ಲಿ ಬ್ಯೂಟಿಫುಲ್ ನೇಚರ್ ಸೌಂಡ್ಸ್, ಬರ್ಡ್ಸ್ನ ಡಿಫ್ರೆಂಟ್ ಬರ್ಡ್ಸ್ನ ಸ್ಪಾಟ್ ಮಾಡ್ಬೋದು. ಆ್ಯಂಡ್ ಫುಲ್ ಡೀಪ್ ಫಾರೆಸ್ಟ್ ಒಳಗಡೆ ಬಂದುಬಿಟ್ಟು ಮ್ಯಾಂಗ್ರೂವ್ ಫಾರೆಸ್ಟಲ್ಲಿ ಬೋಟಿಂಗ್ ಮಾಡ್ತಾ ಇರೋದು. ಕ್ಲೈಮೇಟು ಮಳೆ ಬೇರೆ ಬರೋ ಥರ ಇದೆ. बीच पे छोड़ेगा तुमको उधर. ಓಕೆ ಗೈಸ್, ಫೈನಲಿ ಈಗ ನಮ್ಮ ಟ್ರಿಪ್ ಬೇರೆ ಎಂಡ್ ಆಗ್ತಾಯಿದೆ. ಸೀರಿಯಸ್ಲಿ ಹೇಳ್ತೀನಿ, ಒನ್ ಆಫ್ ದ ಪೀಸ್ಫುಲ್ ಜರ್ನಿ ಆಗಿತ್ತು ಇದು. ಸಮುದ್ರ ಬೇರೆ ಬಂದ್ಬಿಡ್ತು. ಓಕೆ ಗೈಸ್, ಫೈನಲಿ ಈಗ ಫುಲ್ ಮಳೆ ಸ್ಟಾರ್ಟ್ ಆಗೋಗಿದೆ. ಸೊ ಇಲ್ಲಿ ಒಳಗಡೆ ಒಂಥರ ಇದು ಫಿಶರ್ಮ್ಯಾನ್ಸ್, ಬೋಟ್ ಮ್ಯಾನ್ಸ್ ಇರ್ತಾರಲ್ಲ, ಫಿಶರ್ಮ್ಯಾನ್ಸು, ಅವರು ಒಂಥರ ಒಂದು ಜೋಪಡಿ ಥರ ಮಾಡಿದ್ದಾರೆ. ಅಲ್ಲಿ ಬಂದು ಕೂತಿದ್ದೀನಿ. ಈ ಥರ ಇದೆ. ಸೊ ಈ ಥರ ಪ್ಲೇಸಲ್ಲಿ ಬಂದುಬಿಟ್ಟು ಕೂತ್ಕೊಂಡಿದ್ದೀನಿ ನೋಡಿ. ಮಳೆ ಕಡಿಮೆ ಆದರೆ ಎಲ್ಲಾದರೂ ಕೆಫೆ ಹತ್ರ ಹೋಗಬೇಕು. ಫುಲ್ ನೆಂದೋಗಿದ್ದೀನಿ. ಈಗ ನಾವು ಇಲ್ಲಿಂದ ಹೋಗಬೇಕಾಗಿದೆ ಕೋಲಾ ಬೀಚ್ಗೆ, ಆದರೆ ಇಲ್ಲಿ ಪೆಲೋಲಂ ಬೀಚಲ್ಲೇ ಅರ್ಧ ದಿನ ನಮ್ಗಾಗೋಯ್ತು. This is the beautiful view. ರೈಟ್ ನಾವು ಹೋಗ್ತಾ ಇದ್ದೀವಿ ಕೋಲಾ ಬೀಚ್ಗೆ. ಇತ್ತಿನ ಕ್ಲೈಮೇಟ್ ಅಂತೂ ಫುಲ್ ಕೂಲ್ ಆಗಿದೆ. ನಮ್ಮ ಪೆಲೋಲಂ ಬೀಚಿಂದ ಕೋಲಾ ಬೀಚ್ಗೆ ಹೋಗ್ಬೇಕಾದ್ರೆ ನಿಯರ್ಲಿ 13 to 14 ಕಿಲೋಮೀಟರ್ಸ್ ಆಗುತ್ತೆ. ಇನ್ನು 8 to 10 ಕಿಲೋಮೀಟರ್ಸ್ ರೈಡ್ ಮಾಡಬೇಕಾಗತ್ತೆ. ಸೊ ಬನ್ನಿ ಗೈಸ್. ಈಗ ದಾರಿಯಲ್ಲಿ ಒಂದು ಬ್ಯೂಟಿಫುಲ್ ಸೀನರಿ ಕಾಣಿಸು, ಅದಕ್ಕೋಸ್ಕರ ನಿಲ್ಸಿದ್ದೀನಿ. ನೋಡ್ಬೋದು, ಎಲ್ಲ ಮ್ಯಾಂಗ್ರೂವ್ ಫಾರೆಸ್ಟ್ ಇದೆ. ಸೊ ಬನ್ನಿ ಗೈಸ್, ಬೀಚ್ ಹತ್ರ ಹೋಗೋಣ. Amazing. I will show you one of the beautiful view. Wow, this is really amazing guys. One of the beautiful view. So this is the beautiful Kola beach, and finally we are here. ಈಗ ನಾವು ಬಂದಿದ್ದೀವಿ ಕೋಲಾ ಬೀಚ್. ಕೋಲಾ ಬೀಚ್ ಬಂದು ಒನ್ ಆಫ್ ದ ಹಿಡನ್ ಬೀಚ್ ಪ್ಲೇಸ್. ಕಡಿಮೆ ಜನಕ್ಕೆ ಗೊತ್ತಿದೆ ಈ ಕೋಲಾ ಬೀಚು. ಸೊ ನೋಡ್ಬೋದು ಗೈಸ್, ದಿಸ್ ಈಸ್ ದ ಬ್ಯೂಟಿಫುಲ್ ವ್ಯೂ ಆಫ್ ಕೋಲಾ ಬೀಚ್. ದಿಸ್ ಒನ್ ಅಮೇಝಿಂಗ್ ಗೈಸ್. ಸೀಗಲ್ಸ್ ಕೂಡ ಓಡಾಡ್ತಾ ಇದೆ ಇಲ್ಲಿ. ಈಗ ನಾವು ಬೀಚ್ ಹತ್ರ ಹೋಗ್ಬಿಟ್ಟು ಕ್ಯಾಕಿಂಗ್ ಮಾಡೋಣ. ಬೀಚ್ ಹತ್ರ ಇಳಿಬೇಕಂದ್ರೆ ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ವಾವ್ ಗೈಸ್, ಒಬ್ಬರೇ ಬಂದರೆ ಜಾಸ್ತಿ ಕಷ್ಟ ಆಗುತ್ತೆ ಇಲ್ಲಿ.
ಫ್ರೆಂಡ್ಸ್ ನೋಡ್ಬೋದು ಒನ್ ಆಫ್ ದ ಬ್ಯೂಟಿಫುಲ್ ಬೀಚ್ ಕೋಲಾ ಬೀಚ್. ವ್ಯೂ ಅಂತೂ ಅಮೇಝಿಂಗ್ ಆಗಿದೆ. ನಾವು ಅವಾಗಲೇ ಅಲ್ಲಿ ಕ್ಲಿಫ್ ಹತ್ರ ಈ ವೇವ್ಸ್ ಬಂದು ಈ ಕಡೆ ಹೊಡ್ಕೊಂಡು ಬರುತ್ತೆ. ಓಕೆ ಗೈಸ್, ಇಲ್ಲಿ ಬೀಚ್ ಇದೆ, ಇಲ್ಲಿ ಕಯಾಕಿಂಗ್ ಮಾಡ್ಬೋದು. ಗೈಸ್ ನಮ್ಮ ಕಯಾಕ್ ಬಂತು. ಓಕೆ ಗೈಸ್, ಫೈನಲಿ ಈಗ ನಾವು ಕಯಾಕಿಂಗ್ ಮಾಡ್ತಾ ಇದ್ದೀವಿ. ಸೊ ಇಬ್ಬರಿಗೆ 200 ರೂಪಾಯಿ ತಗೊಂಡಿದ್ದಾರೆ. ನೋಡ್ಬೋದು ಇಲ್ಲಿ ನಾವು ಕಯಾಕಿಂಗ್ ಮಾಡ್ತಾ ಇರೋದು. ಸೊ ಬನ್ನಿ ಗೈಸ್ ಹೋಗೋಣ. ಓಕೆ ಗೈಸ್, ಫೈನಲಿ ನಮ್ಮ ಕಯಾಕಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಗೈಸ್ ಫುಲ್ ಮಳೆ ಬೇರೆ ಬೀಳ್ತಾ ಇದೆ. ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಗೈಸ್. ಏಯ್ ಹಿಂದ್ಗಡೆ ಹೊಡಿ ಗುರು. ಓಕೆ ಗೈಸ್, ನಮ್ಮ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ಸೊ ನೋಡ್ಬೋದು ಕೋಲಾ ಬೀಚ್ ಹತ್ರ ಕಯಾಕಿಂಗ್ ಮಾಡ್ಬೋದು ಈ ಥರ. ಬ್ಯೂಟಿಫುಲ್ ಸನ್ಸೆಟ್ ಆಗ್ತದೆ ಇಲ್ಲಿಂದ. ವ್ಯೂ ಅಂತೂ ಅಮೇಝಿಂಗ್ ಆಗಿದೆ. ಫುಲ್ ಮೇಲೆ ಹತ್ತಬೇಕಾಗತ್ತೆ. Whoa. So this is the beautiful river. And ಈ ಕಡೆನೂ ಅಷ್ಟೇ ಗೋವಾಲೆಲ್ಲ ಈ ಥರ ಫಿಶ್ ಮಾರ್ಕೆಟ್ ಇರುತ್ತೆ. ಇದೆಲ್ಲ ಫಿಶ್ ತಗೊಳ್ತಾ ಇದ್ದಾರೆ ಜನ. ಓಕೆ, ಫೈನಲಿ ಗೈಸ್, ಸೌತ್ ಗೋವಾ ವಿಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ವ್ಲಾಗ್ಸ್. ಆ್ಯಂಡ್ ಪ್ರೆಸೆಂಟ್ ನಾನಿದ್ದೀನಿ ನಾರ್ತ್ ಗೋವಾದಲ್ಲಿ. ಸೊ ನಾರ್ತ್ ಗೋವಾ ವಿಡಿಯೋಸ್ ಹೋಗಿ ನೋಡಬೇಕಾದ್ರೆ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಅವಾಗವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.